ಐಫೋನ್ 17 ಪ್ರೋ ನೋಡ್ದೆ ನಿನ್ನ ಗಡ್ಡ ಈ ಕೂದ್ಲು ಆ ಗಡ್ಡ ನೋಡ್ತಾರೆ ನಂಗೆ ಆಗ್ತಾ ಇಲ್ಲ ಮುಕುಂದ. ಐಫೋನ್ 17 ಪ್ರೋ ಗುದ್ದುಕೋ ಮಗ ಅಲ್ಲ ದೇವರನ್ನೇ ನೋಡು ಸತ್ತೋಗ್ಬಿಡ್ತೀನಿ, ಇಲ್ಲಾಂದ್ರೆ ಮನೆ ಬಿಟ್ಟು ಆಚೆ ಹೋಗ್ಬಿಡ್ತೀನಿ. ಫಸ್ಟ್ ಕೆಲಸ ಮಾಡ್ತೀನಿ ಸತ್ತೋಗು. ಅಯ್ಯೋ ಏನಮ್ಮ ಗುರು ಯಾರ್ಯಾರೆಲ್ಲ ಪಾರ್ಟ್ 1 ನೋಡಿಲ್ಲೋ ಅವ್ರು ಪಾರ್ಟ್ 1 ನೋಡ್ಕೊಂಡಾದ್ಮೇಲೆ ಪಾರ್ಟ್ 2 ನೋಡಕ್ ಬನ್ನಿ. ಯಾಕೆ ಅಂತ ಹೇಳಿದ್ರೆ ಅವಾಗೆ ನಿಮ್ಗೆ ಅರ್ಥ ಆಗೋದು ಪ್ರ್ಯಾಂಕು ಕರೆಕ್ಟ್ ಆಗಿ. ಸೊ ಗೈಸ್ ಮಸ್ತಾಗಿದೆ, ಕೊನೆ ತನಕ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಎಲ್ಲರೂ ನೋಡೋದಕ್ಕೋಸ್ಕರ ಬದುಕಬಾರ್ದು, ಎಷ್ಟಿದೆಯೋ ಅಷ್ಟು ಮಾತ್ರ ಹೋಗ್ಬೇಕು. ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರೆ ಜೋಬಲ್ಲಿ ಹಿಡ್ಕೊಳೋದು ಎತ್ತಿಡೋದಲ್ಲ, ನಮ್ ಮೈ ಮೇಲೆ ಕಾಣಿಸ್ಬೇಕು ನಾವ್ ಹಾಕೊಂಡಿರೋ ವಸ್ತುಗಳೆಲ್ಲ. ಅವಾಗ ಜನ ನೋಡ್ಬಿಟ್ಟು ಅಟ್ರಾಕ್ಟ್ ಆಗ್ತಾರೆ. ಇವ್ನೇನೋ ಇಷ್ಟೊಂದು ದುಡ್ಡಿರೋನು ಅನ್ಕೊಂತಾರೆ. ಅಬ್ಬಾ ಇವಾಗ ನನ್ನ ಹತ್ರ ಐಫೋನ್ 13 ಇದೆ, ನಾನು ಹಿಂಗ್ ಬ್ಲಾಗ್ ಮಾಡಿದ್ರೆ ಎಷ್ಟು ಜನ ಶೋಕುಗಳೆಲ್ಲ ಮಾಡ್ಬೇಡ ನನಗೆ. ಶೋಕುಗಳಲ್ಲ ಶೋಕಿ ಅಲ್ಲ ಶೋಕಿಗಳೆಲ್ಲ ಮಾಡ್ಬೇಡ. ಹೋಗ ಕಡೆ ಜಾಸ್ತಿ ಮಾತಾಡ್ತಾ ಇದೀಯಾ. ಗಾಂಡು ಗಿಂಡು ಅನ್ಬೇಡ, ಒಂದು ವಯಸ್ಸಿಗೆ ಬಂದಿರೋ ಮಗನ. ಅಲ್ಲಮ್ಮ ನಿನ್ ದೊಡ್ಡ ಮಗನಿಗೆ ಮಾತ್ರ ಏನೇನೋ ಕೊಡಿಸ್ತೀಯ. ಏನ್ ಕೊಡ್ಸಿದೀನಿ? ಬಟ್ಟೆ ನಂಗೆ ಕೊಡ್ಸಿದ್ಯಾ ನೀನು? ಬಟ್ಟೆ ಕೊಡ್ಸಿದೀನಿ ಹೊರ್ತು ಅವನಿಗೆ ನೀನ್ ಬಿಟ್ಟಿರೋ ಮೊಬೈಲ್ ಅವನ್ನ ಎತ್ಕೊಂಡಿರೋದು. ಸರಿ, ವಾರ ಎಷ್ಟೆಷ್ಟು ಕೊಡ್ತೀಯ ಅವನ್ಗೆ? ಏನ್ ಕೊಡ್ತೀನಿ? ವಾರ ಏನು ಕೊಡಲ್ಲ ಅವನಿಗೆ. ನಿಮ್ಮ ಅಣ್ಣಗೆ ಏನು ಕೊಡಲ್ಲ. ₹1 ಕೊಟ್ಟಿಲ್ಲ. ಸಂಪಾದನೆ ನನಗೆ 1 ಲಕ್ಷ ಕೊಡು. ಹೊಡಿಯೋದೆಲ್ಲ ಇಟ್ಕೋಬೇಡ, ಹೊಡೆದಾಕ್ತೀನಿ. ಹೊಡೆದ ಜಾಸ್ತಿ ಆಡ್ಬೇಡ. ಸೈಕೋ ತರ ಆಗ್ಬಿಡ್ತೀನಿ ನಾನೀಗ. ಹೋಗಪ್ಪ ಹೋಗ ಕಡೆ. ₹1 ಲಕ್ಷ ಕೊಡಮ್ಮ. ಕಾಸು 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 ಅಂತ ಏನೋ ನನ್ನ ಮಕ್ಕಳು ಸಂಪಾದನೆ ಮಾಡಿ ನಂಗೆ ಇಟ್ಟಂಗೆ. ಸತ್ತೋಗು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ₹1 ಲಕ್ಷ ಕೊಡ್ತೀನಿ. ಜಸ್ಟ್ ₹1 ಲಕ್ಷ ಕೊಡಕ್ಕೆ ಯಾಕೆ ಇಷ್ಟು ನಾಟಕ? ನಾಟಕಗಳು ಬೇಡ, ಜಸ್ಟ್ ಹಂಗೆ. ಎಷ್ಟು 1000 ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ₹1 ಲಕ್ಷ ಆಯ್ತು ಕೊಡು. ಐಫೋನ್ 17 ಪ್ರೋ 17 ಫ್ರೇ. ನಾಟಕಗಳು ಬೇಡ, ನೀನ್ ಕಾಮಿಡಿ ಆಡ್ತೀನಿ. ನಂಗೆ ಗೊತ್ತು ನೀನ್ ಕೊಡ್ತೀಯ ಅಂತ, ಪಕ್ಕ ಓವರ್ ಆಕ್ಟಿಂಗ್ ಮಾಡಿದ್ರೆ ಕೊಡು. ಆಸೆ ನಾಯ್ಕೊಂಡಿದ್ವಿ. ಕೊಡ್ತೀನಿ. ಎತ್ಕೊಂಡೋಗಿಲ್ಲ, ಇದು ಎತ್ಕೊಂಡೋಗು, ಎತ್ಕೊಂಡೋಗು. ಕೊಡಮ್ಮ. ಎತ್ಕೊಂಡೋಗಿಲ್ಲ ಕೊಡಮ್ಮ. ಅದಕ್ಕೂ ನೀನೇನ್ ಬಿಡಲ್ಲ ಬಿಡು. ಕೊಡಮ್ಮ. ಹೋಗ ಗಾಂಡು ಹೋಗು. ಗಾಂಡು ನೀನ್ ಗಾಂಡು. ನಾನೇ ಗಾಂಡೆ. ಅದ್ ಕೊಡು. ಎತ್ಕೊಂಡೋಗು. ಕೊಡು. ಎತ್ಕೊಂಡು ಬಿಚ್ಕೊಡ್ಮ. ಎತ್ಕೊಂಡೋಗ. ಯಾಕೆ 17 ಪ್ರೋ ಬೇಕಮ್ಮ. ಬೇಕು ನಮ್ಗೆ. ಏನೋ ನೀನ್ ಖುಷಿಗೋಸ್ಕರ ರೀಲ್ಸ್ ಮಾಡ್ತಾ ಇದೀಯ, ಮಾಡು ಅಂತ. ಅಷ್ಟು ಬಿಟ್ರೆ ಈ ತರ ನನಗೆ ಟಾರ್ಚರ್ ಕೊಡೋದು ನಾನು ಹೇಳಿಲ್ಲ. ಅರ್ಥ ಮಾಡ್ಕೊ. ನಮ್ಗೆ ಎಲ್ಲಿ ಬರ್ತಾ ಇದೆ ಕಾಸು ಅಂತ ನೀನ್ ಆತರ ಕಾಟ ಕೊಡ್ತಾ ಇರೋದು ಅರ್ಥ ಮಾಡ್ಕೊಂಡು ನೀನು. ನಾನ್ ಗಾಡ್ ಪ್ರವಿಸು ನೀನ್ ಇಷ್ಟು ದಿನ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೆ ಮುಖ. ಈ ತರ ಕಾಟ ಕೊಡ್ತೀಯ ಅಂತ ನಾನು. ನೀನ್ ಇಷ್ಟು ವರ್ಷನೂ ನೀನ್ ನನ್ಗೇನು ಟಾರ್ಚರ್ ಕೊಟ್ಟಿಲ್ಲ, ನೀನೇನು ಕಾಟನು ಕೊಟ್ಟಿಲ್ಲ. ನೀನು ಅರ್ಥ ಮಾಡ್ಕೊ. ಇರೋದ್ರಲ್ಲೇ ನನ್ಗೆ ಅಡ್ಜಸ್ಟ್ ನೀನೇ ನನ್ಗೆಲ್ಲ ಬುದ್ಧಿ ಹೇಳ್ಕೊಡ್ತೀಯ. 17 ಪ್ರೋ ಇರ್ಲಿ, ಇರೋದ್ರಲ್ಲ ಅಡ್ಜಸ್ಟ್. ನೆಕ್ಸ್ಟ್ ಕೊಡಿಸ್ತೀನಿ. ಇರೋದ್ರಲ್ಲಿ ಯಾರೋ ತಗೊಂಡಿದಾರೆ ಅಂತ ನಾವ್ ಆತರ ಆಡ್ಬಾರ್ದಪ್ಪ. ನಮ್ಮ ಹತ್ರ ಎಷ್ಟಿದೆಯೋ ನಾವ್ ಅಷ್ಟೇ ಕಾಲ್ ಚಾಚ್ಬೇಕು. ಕೊಡಿಸ್ತೀನಿ ಅಂತ ಹೇಳಿದೀನಿ. ಇವಾಗಲ್ಲ ನನ್ಗೇನಾದ್ರೂ ಇಷ್ಟು ದಿನ ಲ್ಯಾಪ್ಟಾಪ್ ಕೊಡ್ಸಿದೀನ. ಲ್ಯಾಪ್ಟಾಪ್ ಇದ್ದಿದ್ರೆ ನಿನ್ ಫ್ರೆಂಡ್ಸ್ ಹತ್ರನೇ ನಿನ್ ಅಡ್ಜಸ್ಟ್ ಮಾಡ್ಕೊಂಡು ಲ್ಯಾಪ್ಟಾಪ್ 3rd ಇಯರ್ ಗಂಟ ಓದ್ಕೊಂಡಿದ್ಯಾ. ಲ್ಯಾಪ್ಟಾಪ್ ಕೊಡಿಸ್ತೀನಿ ಅಂತ ಹೇಳಿದೀನಿ. ಚೀಟಿ ಇದೆ, ಇರೋ ಚೀಟಿ ಫಸ್ಟ್ ಲ್ಯಾಪ್ಟಾಪ್ ತಗೊಡ್ತೀನಿ, ಆಮೇಲೆ ಮೊಬೈಲ್ ಬೇಕಾದ್ರೆ ತಗೊಳ್ಳುವಂತ. ₹1 ಲಕ್ಷ ಕೊಡ್ತೀನಿ ಅಂತ ಹೇಳಿದೀನಿ. ಮಾತು ಹೇಳಿದೀನಿ. ಅಮ್ಮ ಮಾತು ಕೊಟ್ಮೇಲೆ ತಪ್ಪಲ್ಲ. ಕೊಡ್ತೀನಿ ಅಂತ ಹೇಳಿದೀನಿ. ಕೊಡ್ತೀನಿ ಬಿಡು. ಕೊಡ್ತೀನಿ ಅಂತ ಹೇಳಿದೀನಿ. ಅರ್ಥ ಮಾಡ್ಕೋ. ಕೊಡ್ತೀನಿ ಅಂತ ಹೇಳಿದೀನಿ. ಕೊಡ್ತೀನಿ. ಎಲ್ಲಾರು ಐಫೋನ್. ಇರ್ಲಿ ಬಿಡಪ್ಪ, ಎಲ್ಲರ ಹತ್ರ ಐಫೋನ್ ಇದೆ ಅಂದ್ಬಿಟ್ಟು ನಮ್ಮ ಹತ್ರ ನೋಡ ಪ್ರತಿಯೊಬ್ರು ಅವ್ರವ್ರ ತಕ್ಕಟ್ ಮಟ್ಟಿಗೆ ಅವ್ರು ತಗೊಂಡಿರ್ತಾರೆ. ಸುಮ್ನೆ ಇರೋ. ನಮ್ಮ ಹತ್ರ ಎಷ್ಟಿದೆಯೋ ನಾವ್ ಅಷ್ಟೇ ತಗೋಬೇಕು. ಅರ್ಥ ತಗೊಡ್ತೀನಿ ಅಂತ ಹೇಳಿದೀನಿ. ಹೋಗ್ಲಿ ಸಾಲ ಮಾಡೋಣ. ಮಾಡ್ತೀನಿ ಬಿಡು. ಸಾಯಂಕಾಲ ಸಾಲ ಮಾಡೋಣ ಬಿಡು. ಸಾಲ ಮಾಡ್ಬಿಟ್ಟು ಅದೇನಾದ್ರು ವಿಪ್ರೋ. ಇದಾವರೆಗೂ ನಂಗೆ ನಿನ್ ಮೇಲೆ ಕೋಪ ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಾ ಇದೆ. ನನಗೂ ಅಷ್ಟೇ. ನೀನ್ ಯಾವತ್ತು ಈ ತರ ಕಾಟ ಕೊಟ್ಟಿಲ್ಲ, ನನ್ಗೂ ಕೋಪ ಬರ್ತೈತೆ. ನನ್ನ ಎಲ್ಲರೂ ಚೀಪ್ ಆಗಿ ನೋಡ್ತಾರೆ. ಏನು ಪರವಾಗಿಲ್ಲ ನೋಡೋ. ಚೀಪ್ ಆಗಿ ನೋಡಿದ್ರೆ ನಾಳೆ ಒಂದಿನ ನಿನ್ ತಲೆ ಎತ್ಕೊಂಡು ಬದುಕು. ನಮ್ ಪರಿಸ್ಥಿತಿ ನೀನ್ ಅರ್ಥ ಮಾಡ್ಕೋ. ನನ್ ಪರಿಸ್ಥಿತಿ ನೀನ್ ಅರ್ಥ ಮಾಡ್ಕೋ.
ಬೇರೆ ಯಾರೋ ಚೀಪಾಗಿ ನೋಡ್ತಾ ಇದಾರೆ ಅಂತ ನೀನು ನನಗೆ ಬಂದು ಟಾರ್ಚರ್ ಕೊಡ್ಬಾರ್ದಪ್ಪ. ಇರೋದ್ರಲ್ಲಿ ನಿನಗೆ ಗೊತ್ತು. ಸರಿ ಯಾರ ಹತ್ರ ಸಾಲ ಮಾಡು ನಮ್ಗೆ ರಿಲೇಷನ್ಸ್ ಹತ್ರನೇ ಕೇಳು. ಯಾರ ಹತ್ರ ನಾನು 1 ರೂಪಾಯಿ ಕೇಳಿ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಾನು ನಿನಗೂ ಅದೇ ಹೇಳ್ಕೊಟ್ಟಿದ್ದೀನಿ, ನಿಮ್ಮ ಅಣ್ಣಗೂ ಅಷ್ಟೇ, ನಿಮ್ಮ ಅಪ್ಪಗೂ. ಹೊಡ್ದಾಕೋ ಐಫೋನ್ 17 Pro ಕೊಡಿಸ್ತೀನಿ. 17 Pro ಕೊಡಿಸ್ತೀನಿ ಅಂತ ಹೇಳಿದೀನಿ. ಯಾವಾಗ ಕೊಡಿಸ್ತೀನಿ. ಚೀಟಿ ಹಾಕಿದ್ದೀನಿ, ಹೋಗ್ಲಿ ಚೀಟಿ ಹಾಕಿದ್ದೀನಿ, ಕೊಡಿಸ್ತೀನಿ. ఇవే తగ్గించుకుంటే మంచిది. ಕೊಡಿಸ್ತೀನಿ. ಸುಮ್ನೆ ಟಾರ್ಚರ್ ಕೊಡ್ಬೇಡ. ಇಷ್ಟಾದ್ರೂ ಏನಕ್ಕೆ ಟಾರ್ಚರ್ ಕೊಡ್ತೇವೆ ಹೇಳು? ಐಫೋನ್ 17 Pro Max ಬೇಕಷ್ಟೇ. ಕೊಡಿಸ್ತೀನಿ ಅಂತ ಹೇಳಿದೀನಿ. ಸುಮ್ನೆ ನೋಡ್ ನಕ್ಕೊಂತಾರೆ ಯಾರಾದ್ರು ಜನ, ಏನು ಈ ತರ ತಾಯಿ ಮಗ ಈ ತರ ಬಾಯಿ ಮಾಡ್ಕೊಂತಾರೆ ಅಂತ. ಅರ್ಥ ಮಾಡ್ಕೊ. ನೀನು ನಿನ್ ತಾಯಿ ಕಷ್ಟ ಅರ್ಥ ಮಾಡ್ಕೊಂಡಿದ್ದೀನಿ, ಇನ್ಯಾರ ಕಷ್ಟ ಅರ್ಥ ಮಾಡ್ಕೊಂಡೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾನು ಒಂದು ಹುಡುಗಿನ ಇಷ್ಟ ಪಡ್ತಾ ಇದ್ದೀನಿ, ಆ ಹುಡುಗಿನ ಕಷ್ಟ ಅರ್ಥ ಮಾಡ್ಕೊಂತಾ ಇದ್ದೀನಿ. ಮಾಡ್ಕೊಳ್ತೆ ಫಸ್ಟ್ ಅಮ್ಮನ ಕಷ್ಟ ಅರ್ಥ ಮಾಡ್ಕೊ. ನಂಗೆ ಐಫೋನ್ 17 Pro ಬೇಕಮ್ಮ. ತಗೊಡ್ತೀನಿ. ಎಸ್ ಸರ್, ಯಾವಾಗಿಂದ ಸುಮ್ನೆ ಕೈ ಎತ್ತಾ ಇರ್ತೀಯ? ಸುಮ್ನೆ ಕೋಪ ಬರಲ್ಲೇನೋ ಇಷ್ಟು ಬೆಳ್ದಿರೋ ಹುಡುಗನ ಮೇಲೆ ಕೈ ಹಾಕಕ್ಕೆ? ಏನೋ ಹೊಡೆದಂಗಾಯ್ತು. ಇರ್ಲಿ ಕೋಪ ಬರುತ್ತೆ, ಯಾಕೆ ಬರಲ್ಲ? ಕೋಪ ಬರುತ್ತೆ, ಯಾಕೆ ಬರಲ್ಲಪ್ಪ? ನೀನು ದೊಡ್ಡವನಾಗಿದೀಯಾ ನೋಡಿ, ನೀನು ದೊಡ್ಡವನಾಗಿದೀಯಾ, ಯಾಕೆ ಬರಲ್ಲ ಕೋಪ? ನಿನಗೂ ಬರುತ್ತೆ. ರೀಲ್ ಮಾಡಿ ಆಗ್ಬಿಡ್ತೀನಿ. ಗೈಸ್ ನಮ್ಮಮ್ಮ ವೇಸ್ಟ್ ಗೈಸ್, ನಮ್ಮಮ್ಮ ಏನು ಕೊಡ್ಸಲ್ಲ ಗೈಸ್. ನಮ್ಮಮ್ಮ ವೇಸ್ಟ್ ಗೈಸ್, ನಮ್ಮಮ್ಮ ವೇಸ್ಟ್ ಫೆಲೋ. ನಮ್ಮಮ್ಮ ಸರಿಯಾಗಿ ನಮ್ಮನ್ನ ಸಾಕಿಲ್ಲ. ನಮ್ಮಮ್ಮ ಎತ್ಬಿಟ್ಟು ನಮ್ಮನ್ನ ಒಂದ್ಸಲ ಹೇಳೋದು ಮರ್ಯಾದೆಯಾಗಿ ಹೇಳ್ತಾ ಇರ್ತೀನಿ. ಸುಮ್ಮನೆ ಎಲ್ಲ ಹೊಡ್ದಾಕ್ತೀನಿ, ಇದನ್ನ ನೋಡ್ದಾಕ್ತೀನಿ, ಅದನ್ನ ನೋಡ್ದಾಕ್ತೀನಿ, ಎಲ್ಲ ಹೊಡ್ದಾಕ್ತೀನಿ, ಫ್ರಿಜ್ ನೋಡ್ದಾಕ್ತೀನಿ, ಟಿವಿ ನೋಡ್ದಾಕ್ತೀನಿ. ಹೊಡ್ದಾಕ್ಲಾ? ನಂಗೆ 14 Pro Max ಬೇಕಷ್ಟೇ. ಬ್ಲೌಸ್ ಬೇಕು, ಸುಮ್ಮನೆ ಇರು. ಬ್ಲೌಸ್ ಅಲ್ಲ ಅರೆ ನೀ ಹಬ್ಬ. ಒಂದ್ಸಲ ಮರ್ಯಾದೆ ಕೊಡೋದು ಕೊಡು. ನೋಡು ಕೈಯಲ್ಲಿ ಬಳೆ ಇಲ್ಲ ಅಮ್ಮದು. ಸರಿ ಬಿಡು, ಕೊಡಿಸ್ತೀನಿ ಅಂತ ಹೇಳಿದೀನಿ. ಪ್ರಾಮಿಸ್ ಕೊಡಿಸ್ತೀನಿ. ಮದರ್ ಪ್ರಾಮಿಸ್. ನಿನ್ಗೆ ಒಂದು ಲ್ಯಾಪ್ಟಾಪ್ ಕೊಡಿಸ್ತೀನಿ. ಅದೇನದು ಮೊಬೈಲ್ ಇವಾಗ ಕೇಳ್ದಲ್ಲ, ಕೊಡಿಸ್ತೀನಿ. ಸ್ವಲ್ಪ ಟೈಮ್ ಕೊಡು, ಕೊಡಿಸ್ತೀನಿ. ಚೀಟಿಗಳೈತೆ, ಕೊಡಿಸ್ತೀನಿ. ಅರ್ಥ ಮಾಡ್ಕೋಬೇಕಷ್ಟೇ. ಅಣ್ಣನ್ಗೆ 24 ವರ್ಷ ಬರ್ತೈತೆ. ನಮ್ಮಮ್ಮ ಏನ್ ಮಾಡಿದಿಲ್ಲ, ಇಷ್ಟು ವರ್ಷ ನಮ್ಮನ್ನ ಸಾಕಿ ನಮ್ಮನ್ನ ಓದಿಸೋದೇ ನಮ್ಮಮ್ಮಗ್ ಸರಿ ಹೋಗೈತೆ. ಇಲ್ಲ ಸಾಲ ಏನಾದ್ರು ಮಾಡಿ ಓದಿಸ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಲ್ಲ, ಇನ್ಯಾರು ಅರ್ಥ ಮಾಡ್ಕೊಳ್ತಾರೆ? ಸರಿ ಬಿಡಮ್ಮ, ಅವೆಲ್ಲ ಏನು ಅರ್ಥ ಮಾಡ್ಕೊಳಕ್ಕಾಗಲ್ಲ. 1 ಲಕ್ಷ ಕೊಡು ಸಾಕು. मतलब वो अलग ही लेवल का बंदा था. ಮತ್ತೆ ಮೊದ್ಲಿಗೆ ಬಂದೆ. 1 ಲಕ್ಷ ರೂಪಾಯಿ ಪ್ಲೀಸ್. ಕೊಡಿಸ್ತೀನಿ ಬಿಡು. ಸರಿ ಅಮ್ಮ, ಅವೆಲ್ಲ ಬಿಡು. ಸೊ ಇವೆಲ್ಲ ಇದು ಅನ್ಕೋ. 1 ಲಕ್ಷ ರೂಪಾಯಿ ಕೊಡು. ಕೊಡ್ತೀನಿ ನೋಡಿ. ಸ್ವಲ್ಪ ಹೊತ್ತು ನೋಡಿ. ಅದು ಇಲ್ಲಿ ನೋಡಿ, ಇಲ್ಲಿ ಶೋಕೇಸ್ ಒಳಗಡೆ ನೋಡು. ಶೋಕೇಸ್ ಒಳಗಡೆ ನೋಡು. ಆ ಶೋಕೇಶಾ? ಅಲ್ಲಿ ನೋಡು, ಏನಿದೆ ಅಲ್ಲಿ? ಫೋನು. ಫ್ರಾಂಕ್. ಇಷ್ಟೊತ್ತು ಫ್ರಾಂಕ್ ಮಾಡ್ದ? ಫ್ರಾಂಕ್ ಅಲ್ಲ, ಅದು ಪ್ರ್ಯಾಂಕ್. ಏನ ಬೈದ್ನಾ? ಇನ್ನೇನು ಬೈದ್ನಾ ಅನ್ನೋದೆಲ್ಲ. ಗೈಸ್ ಹೆಂಗಂದ್ರೆ ಹಂಗ್ ಬೈದವಳು ಗೈಸ್ ನಮ್ಮಮ್ಮ. ಅವೆಲ್ಲ ಬಿಡು, ಬೇಜಾರ್ ಮಾಡ್ಕೋಬೇಡ್ರಿ. ನಾನು ಮನೆಯಲ್ಲಿ ಮುಕುಂದನ ಅದೇ ರೀತಿನೇ ಮಾತಾಡೋದು. ಯಾರು ಈ ತರ ಟಾರ್ಚರ್ಗಳಂತ ನಾವ್ ಎಷ್ಟಿದೆಯೋ ಅಷ್ಟ್ರಲ್ಲಿ ಮಾತ್ರ ನಾವು ಕಾಲ್ ಚಾಚಬೇಕು. ಗಂಡ್ ಮಕ್ಳಾಗ್ಲಿ ಹೆಣ್ಣು ಮಕ್ಳಾಗ್ಲಿ ಆಗ್ಲಿ, ತಂದೆ ತಾಯಿಗೆ ಮಾತ್ರ ಯಾವ್ದೇ ರೀತಿ ಟಾರ್ಚರ್ ಕೊಡಬಾರ್ದು. ಮಕ್ಳು ಟಾರ್ಚರ್. ಎಮೋಷನಲ್ ಆಗ್ಬೇಡ. ಓಕೆ ಗೈಸ್, ಈ ವ್ಲಾಗ್ ಅಷ್ಟೇ. ಸೊ ಈ ವ್ಲಾಗ್ ಏನಾದ್ರು ಇಷ್ಟ ಆದ್ರೆ, ಪ್ರ್ಯಾಂಕ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಹತ್ರ 1 ಲಕ್ಷ ರೂಪಾಯಿ ಪಕ್ಕ ಇಸ್ಕೊಂತೀನಿ. ನಮ್ಮಮ್ಮ ಮಾತಾಡ್ತಿದಾರೆ. ಅವ್ನು ನನ್ನಗಾದ್ರೆ ಆಟ ಆಡ್ಸ. ಅವನು ಯಾವತ್ತು ನಂಗೆ ಈ ತರ ಟಾರ್ಚರ್ ಕೊಟ್ಟಿಲ್ಲ, ಅದು ಬೇಕು ಇದು ಬೇಕು ಅಂತ. ಇಲ್ಲಿವರೆಗೂ ನೋಡಿ ಹೇಳ್ತಾ ಇದ್ ನಿಮ್ಗೆ, ಅವನು MS ರಾಮಯ್ಯ ಕಾಲೇಜಲ್ಲೇ ಓದ್ತಿರ್ಬೋದು. 4 ವರ್ಷ, ಇವಾಗ 4ನೇ ವರ್ಷಕ್ಕೆ ಹೋಗ್ತಾ ಇದ್ದಾನೆ. ಅದು ಒಂದು ಲ್ಯಾಪ್ಟಾಪ್ ತಗೊಳ್ದಿರ ಫ್ರೆಂಡ್ಸ್ ಹತ್ರನೇ ಅಡ್ಜಸ್ಟ್ ಮಾಡಿ ಅವ್ನು ಓದ್ಕೊಳ್ತಾ ಇದ್ದಾನೆ. ಆದ್ರೂ ಕೂಡ ಒಂದ್ರಲ್ಲೂ ಫೈಲ್ ಆಗಿಲ್ಲ. ಅವನು ಚೆನ್ನಾಗಿ ಓದ್ಕೊಳ್ತಾ ಇದ್ದಾನೆ. ನಮ್ಮಮ್ಮ ಗೈಸ್ ಮೈಸುದಾ. ನಾನು ಫಸ್ಟೇ ಅವ್ನಿಗೆ ಹೇಳಿದ್ದೆ, ಮಾಡ್ಕೋ, ನಿನ್ ಇಷ್ಟ ಅದ್ ಮಾಡ್ಕೋ, ಫಸ್ಟ್ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಅದ್ರ ಕಡೆ ಕಾನ್ಸೆಪ್ಟ್ ಕೊಡ್ತಾ ಇದ್ದಾನೆ. ಅದಕ್ಕೆ ನನ್ಗೆ ಮುಕುಂದ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಲವ್ಲಿ ಲೇಡಿ. ಗೈಸ್ ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ ನಾನು. ಸೊ ಬನ್ನಿ ಗೈಸ್, ಇಷ್ಟೇ. ನಂಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಬಾಯ್ ಮಾಮ್, ಲವ್ ಯು ಮಾಮ್. ಬಾಯ್ ಗೈಸ್, ಲವ್ ಯು ಗೈಸ್.